ಇನ್ನೊಂದು ತಪ್ಪಾಗಿದೆ ಸರ್. ಇವ್ರು ಗೆದ್ದು 3 4 JDS ಗೆದ್ದು ಅಶೋಕ್ ಐಬಿಲಿ ಮೀಟಿಂಗ್ ಕರೆದಿದ್ದಾರೆ. ಲೋಕೇಶ್ ಅವರು ಅಶೋಕ್ ಅಲ್ಲಿ ತೀರ್ಮಾನ, ಇವರಿಬ್ರು ಸೇರಿ ಮೀಟಿಂಗ್ ಕೇಳಿದ್ದಾರೆ. ಫಸ್ಟ್ ನನ್ನ ಅಧ್ಯಕ್ಷರಿಗೆ ಕೊಡು, ಬಿಟ್ಕೊಡಿ. ನೆಕ್ಸ್ಟ್ ಒಂದು ಕ್ಯಾಂಡಿಡೇಟ್ ಸರ್ ತೀರ್ಮಾನ ತಗೋಬೇಕಾದ್ರೆ ಇನ್ನು ಚುನಾವಣೆ 10ನೇ ತಾರೀಕು, ಅವರವರೇ ತೀರ್ಮಾನ ತಗೊಳ್ಳೋದು ಸರಿನಾ? ಇದು ಸಿದ್ದರಾಮಯ್ಯಜಿ ಈಗ ಲೋಕೇಶ್ ಏನಂದ್ರೆ ಮೂಲ ಜವಾಬ್ದಾರಿನ ಆಗ್ಲಿ ಬೆಳೆಸಬೇಕು. ಯಾಕಂತ ಹೇಳಿದ್ರೆ ನಮ್ಮ 3 ಗೆದ್ದಿದ್ರು ಒಂದು ಕ್ಯಾಂಡಿಡೇಟ್ ಆಗ ಹೊರಟೋಗಿದೆ. ಯಾಕೆ ಕಂಟ್ರೋಲ್ ಇದು? ಈಗ ರಾಜಕಾರಣ ಮಾಡಕ್ ಸಾಧ್ಯನಾ? ಸಾಧ್ಯನಾ ಹೇಳಿ? ಯಾಕೆಂದ್ರೆ ಇದು ನ್ಯಾಷನಲ್ ಪಾರ್ಟಿ. ನಾವೇನು JDS ಅವ್ರ ಜೊತೆ ಹೋಗಿ ಸೆಲೆಕ್ಟ್ ಆಗಿಲ್ಲ. JDS ಅವ್ರಿಗೂ ಅಗತ್ಯ ಇತ್ತು, ನಮ್ಮ ಪಾರ್ಟಿಗೆ ಅಲೈನ್ಸ್ ಆಗಿದ್ದಾರೆ. ಅದನ್ನ ದೊಡ್ಡ ಮಟ್ಟದಲ್ಲಿ ನಾವು ದಾರಿಯನ್ನ ಎತ್ತಿದ್ದೇವೆ, ದೊಡ್ಡ ಮಟ್ಟದಲ್ಲಿ ದಾರಿಯನ್ನ ನಾವು ಎತ್ತಿದ್ದೇವೆ. ಕುಮಾರಣ್ಣವ್ರನ್ನ ನಾವಿಲ್ಲಿ MP ಗೆಲ್ಲಿಸಿ ಅತಿ ಹೆಚ್ಚು ಬಹುಮತದಿಂದ ಇದಕ್ಕೆ ಯಡಿಯೂರಪ್ಪ ಸಾಹೇಬರು ಹಗಲಿರುಳು ದುಡಿದಿದ್ದಾರೆ, ವಿಜೇಂದ್ರ ಅವರು ದುಡಿದಿದ್ದಾರೆ ಅಧ್ಯಕ್ಷರಾಗಿ. ನಾವೆಲ್ಲ ಕೆಲಸ ಮಾಡಿದ್ದೀವಿ. ಅದಕ್ಕೆ ನಾವು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಶಾಸಕ ಗೆದ್ದಿದ್ದಾರೆ. ಅಭಿನಂದನೆಯನ್ನು ನಾಳೆ 10 ಸಾರಿ ಹೇಳಿದ್ದೀವಿ. ಅದ್ರ ಬಗ್ಗೆ ಗೆದ್ದವ್ರು ಗೌರವ ಕೊಡಲೇಬೇಕು, ಅಭಿನಂದನೆ ಹೇಳಬೇಕು. ಆದ್ರೆ ಅವ್ರ ಜೊತೆ ನಾವು ಸೆಲೆಕ್ಟ್ ಆಗೋದು ಸರಿನಾ? ಸರಿ ಆಗ್ಬಾರ್ದು, ಚರ್ಚೆ ಆಗ್ಬೇಕು. 1-2 ಸೀಟ್ ಅವ್ರಿಗೆ ಜಾಸ್ತಿ ಬಿಡ್ಬೋದು, ಇಲ್ಲ ನಾವ್ 2 ಸೀಟ್ ಈಗ